ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲ್ಲಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದರೆ ಲೂಲು ಹಾಲ್ ಅಂತ ಮಾಡ್ತಾ ಇದ್ದೀನಿ. ಏನಂದರೆ 9 to 12 ಲೂಲುದು 50% ಆಫರ್ ಇತ್ತಲ್ವಾ, ಸೊ ನಾವು ನೋಡೋಣ ಅಂತ ಇವತ್ತು ಕೊನೆ ಡೇ ಸಂಡೇ ಹೋಗಿದ್ವಿ. ಫುಲ್ ರಶ್ ಇತ್ತು ಮಾತ್ರ. ಅದರಲ್ಲಿ ಏನಂದರೆ ಲೂಲುನಲ್ಲಿ ಏನಂದರೆ 50% ಆಫರ್ ಅಂದರೆ ಅಲ್ಲೆಲ್ಲ ಬ್ರ್ಯಾಂಡೆಡ್ಡು ಶಾಪ್ಸ್ ಇರುತ್ತಲ್ವಾ, ಎಲ್ಲ 3000 4000 5000 ಈ ಥರ ರೇಂಜ್ ಪ್ರಾಡಕ್ಟ್ಸ್ ಇರುತ್ತೆ. ಅದಕ್ಕೆ 50% ಅಂದರೆ 1500 2000 ಈ ಥರ ಇರುತ್ತೆ. ಅದರಲ್ಲೂ ಹೈಪರ್ ಮಾರ್ಕೆಟ್ ಒಳಗಡೆ ನಮಗೆ ಏನು ತೊಗೊಳಕ್ಕಾಗುತ್ತೆ, ನಮಗೆ ಎಷ್ಟು ಅಮೌಂಟದ್ದು ತೊಗೊಳಕ್ಕಾಗುತ್ತೆ ಅಷ್ಟು ಮಾತ್ರ ನಾವು ತಂದಿದ್ದೀವಿ. ನಾನು ನೋಡ್ಬಿಟ್ಟು 50% ಆಫರ್ ಅಂದರೆ ಏನೋ ತುಂಬ ಕಡಿಮೆಗೆ ಸಿಗುತ್ತೆ ಅಂದ್ಕೊಂಡು ಹೋಗಿದ್ದೆ. ತುಂಬ ರಶ್ ಇತ್ತು, ಇನ್ನೂ ತುಂಬ ಐಟಮ್ಸ್ ಇತ್ತು ನೋಡೋದಕ್ಕೆ, ಬಟ್ ಅದೆಲ್ಲ ಆಗಲಿಲ್ಲ. ನಾನು ಏನೇನು ತೊಗೊಂಡು ಬಂದ್ವಿ ಅಂತ ನಮಗೆ ಆಫರ್ಡಬಲ್ ಏನಾಗುತ್ತೆ ಅದನ್ನು ಮಾತ್ರ ನಾನು ತೋರಿಸ್ತೀನಿ, ಏನೇನು ತೊಗೊಂಡು ಬಂದಿದ್ದೀವಿ ಅಂತ. ಇದು ಒಂದು ಸಾಫ್ಟ್ದು ಬಾತ್ ಟವಲ್ಲು, ಇದು 99 ರುಪೀಸ್ ಪರ್ ಪೀಸು. ಇದು ನನಗೆ ವರ್ತ್ ಅನ್ನಿಸ್ತು, ಸೊ ಇದನ್ನು ತೊಗೊಂಡು ಬಂದಿದ್ದೀವಿ. 1 ಪೀಸು ಟೂ ತೊಗೊಂಬಂದಿದ್ವಿ. ನಾನು ತೋರಿಸೋದಕ್ಕೆ 1 ತೋರಿಸ್ತಾ ಇದ್ದೀನಿ. ಮತ್ತು ಇದು ಡೋರ್ ಮ್ಯಾಟು. ಈ ಡೋರ್ ಮ್ಯಾಟ್ ಬಂದ್ಬಿಟ್ಟು ಇದೂ 100 ರುಪೀಸ್. ಒಂದು ಪ್ಯಾಕ್ ಆಫ್ 2 ಇರುತ್ತೆ, 200 ರುಪೀಸು. 1 ಪೀಸ್ಗೆ 100 ಆಗುತ್ತೆ. ಇದು ನಾ ಈಗ 1 ಮಾತ್ರ ತೋರಿಸ್ತೀನಿ. ಇದು ವರ್ತ್ ಅನ್ನಿಸ್ತು. ನೆಕ್ಸ್ಟು ಇದು ಮೇನ್, ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ಹೋಮ್ ವೆಲ್ದು ಕ್ವೀನ್ ಸೈಜ್ ಬೆಡ್ಶೀಟ್ ವಿತ್ ಪಿಲ್ಲೋ ಕವರು. ಇದು MRP ಬಂದ್ಬಿಟ್ಟು 1099 ರುಪೀಸ್. ಇದು ಹೋಮ್ ವೆಲ್ದು. ಇದು ಆಫರಲ್ಲಿ ಬೈ 1 get 3 ಇತ್ತು, ಅಂದರೆ 1099ಗೆ 3 ಪೀಸಸ್ ಇತ್ತು. ಇದು ನನಗೆ ವರ್ತ್ ಅನ್ನಿಸ್ತು. ಇದು ಒಂದು ತೊಗೊಂಡಿದ್ದೀವಿ. ನೆಕ್ಸ್ಟು ಮೇನ್, ನಾನು ಆನ್ಲೈನಲ್ಲಿ ನೋಡಿ ಈ ಪ್ರೆಸ್ಟೀಜ್ದು ಈ ಸೆಟ್ ತೊಗೊಳೋದಕ್ಕೆ ಅಂತಲೇ ಹೋಗಿದ್ದು. ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ರೀ. ನನಗೆ ಮಾತ್ರ ಇದು ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿ ಯಾವುದೇ ಈ ಥರ ಕುಕ್ವೇರ್ ಸೆಟ್ ಇರಲಿಲ್ಲ. ಇದು ಒಂದು ಪ್ಯಾನ್, ಇದು 1.5 ಲೀಟರ್ದು ಪ್ಯಾನು. ತುಂಬ ವೇಟ್ ಇದೆ ಪಾತ್ರೆಗಳು ಮಾತ್ರ. ಇದು ಸಖತ್ ಕ್ವಾಲಿಟಿ ಇದೆ. ಇದು ಇಂಡಕ್ಷನ್ನು, ಸ್ಟವ್ ಎಲ್ಲದರಲ್ಲೂ ಯೂಸ್ ಮಾಡ್ಬೋದು. ಇದೊಂದು 1.5 ಲೀಟರ್ದು ಒಂದು ಪ್ಯಾನು. ಇದಕ್ಕೆ ಹಿಂಗೆ ಗ್ಲಾಸ್ ಲಿಡ್. ಇದೂ ತುಂಬಾ ತೂಕ ಇದೆ. ಇದೊಂದು ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಪುಟ್ಟದಾಗಿ. ಇದೊಂದು ನಾನು ಇದು ಆನ್ಲೈನಲ್ಲಿ ನೋಡಿದ್ದೆ, ಅದಕ್ಕೆ ಇದನ್ನೇ ತೊಗೋಬೇಕು ಅಂತ, ಇದು ಮೇನ್ ಇದನ್ನು ತೊಗೋಬೇಕು ಅಂತ ಇಲ್ಲಿ ಹೋಗಿದ್ದು. ನೆಕ್ಸ್ಟ್ ಇದು ಒಂದು ಕಡಾಯಿ. ಇದೂ ತುಂಬ ವೇಟ್ ಇದೆ. ಇದೊಂದು ಕಡಾಯಿ ಮತ್ತು ಇದಕ್ಕೂ ಸೇಮ್ ಗ್ಲಾಸ್ ಲಿಡ್ಡು. ಇದನ್ನು ಪಿಂಕ್ ಕಲರಲ್ಲಿ ತೊಗೊಂಡು ಬಂದಿದ್ದೀನಿ. ಕಡಾಯಿ, ಇದೊಂದು ಗ್ಲಾಸ್ ಲಿಡ್ಡು. ಮತ್ತು ಇದೊಂದು ಪ್ಯಾನ್. ಈ ಪ್ಯಾನ್ಗೆ ಸಪ್ರೇಟ್ ಲಿಡ್ ಇಲ್ಲ, ಕಡಾಯಿ ಲಿಡ್ಡನ್ನೇ ಇದಕ್ಕೆ ಹಾಕುತ್ತೆ. ಸೊ 2ರಿಂದ ಕಡಾಯಿ ಮತ್ತು ಪ್ಯಾನ್ 2ರಿಂದ ಸೇಮ್ ಒಂದೇ ಲಿಡ್. ಇದು 3 ಸೆಟ್ಟು. ಇದು ಪ್ರೆಸ್ಟೀಜ್ದು. ನಂಗೆ ಇದನ್ನು ಆನ್ಲೈನಲ್ಲಿ ನೋಡಿದ್ದೆ. ಇದು 4000 ಇತ್ತು, 1840 ರುಪೀಸ್ ಅಂತ ಹೇಳಿ ಆನ್ಲೈನಲ್ಲಿ ಹಾಕಿದ್ರು 50% ಆಫರ್ ಅಂತ. ಮೇನ್ ಇದು ಒಂದು ತೊಗೊಬರೋಣ ಅಂತ ಹೋಗಿ ಇಷ್ಟೊಂದೆಲ್ಲ ತೊಗೊಂಡ್ವಿ. ಮೇನ್ ಐಟಮ್ಸ್ ಇಷ್ಟೇ ತೊಗೊಂಡಿದ್ದು. ಅದು ಬಿಟ್ಟರೆ ಇದು ಆವಾಗಲೇ ತೋರಿಸಿದ್ದೀನಿ, ಒಂದು ಮ್ಯಾಟು. ಇದು ಮೈಸೂರು ಸ್ಯಾಂಡಲ್ಲು. ಇದೆಲ್ಲ ಏನು ಆಫರ್ ಇಲ್ಲ, ಇದು ಸೇಮ್ ಪ್ರೈಸಸ್ಸು. ಇದು ಮೈಸೂರು ಸ್ಯಾಂಡಲ್ದು ಅಗರಬತ್ತಿ. ಇದೂ ಏನು ಆಫರ್ ಇಲ್ಲ. ಇದು ಆಫರ್ ಇತ್ತು. ಇದು ಮಮಾ ಅರ್ಥದ್ದು ಫೇಸ್ ವಾಶು, ಟರ್ಮರಿಕ್ ಸ್ಯಾಫ್ರನ್ ಫೇಸ್ ವಾಶು. ಇದು MRP ಬಂದ್ಬಿಟ್ಟು 550 ರುಪೀಸು, ಅಂದರೆ 549 ರುಪೀಸು. ಇದು 274ಗೆ ಸಿಕ್ತು. ಇದು ಒಂದು ಆಫರ್ ಇತ್ತು. ನೆಕ್ಸ್ಟು ಇದು ಲ್ಯಾಕ್ಟೋಸ್ ಎಲ್ಲ ಆನ್ಲೈನಲ್ಲಿ ಇರುತ್ತೆ ನೋಡಿ. ಇದು ವೆಟ್ ವೈಪ್ಸು. ಇದು 150 ರುಪೀಸು. ಒಂದೊಂದು ಆನ್ಲೈನಲ್ಲಿ 124 140ಗೆಲ್ಲ ಇರುತ್ತೆ. ಇದು 60 ರುಪೀಸ್. ಇದೊಂದು ಆಫರಲ್ಲಿತ್ತು. ಇದು ನಿವ್ಯಾದು ಬಾಡಿ ಲೋಷನ್ನು. ಇದು MRP ಬಂದ್ಬಿಟ್ಟು 600 ರುಪೀಸ್, 599. ಇದು 400 ರುಪೀಸಿಗೆ ಸಿಕ್ತು. 599 ಅಂದರೆ 200 ರುಪೀಸ್ ಆಫರಲ್ಲಿ ಇತ್ತು. ಇದು 200 ರುಪೀಸ್ ಕಡಿಮೆ ಇತ್ತು. ಇದು ಇಷ್ಟೇ. ಮತ್ತು ಇನ್ನೇನು ಸೇಮ್ ಟವಲ್ಸು. ಇದು ಹೇರ್ ಸಿರಮ್ಮು. ಇದೆಲ್ಲ ಏನು ಆಫರ್ ಇಲ್ಲ,
ಹೇರ್ ಸಿರಮ್ ಇದೆಲ್ಲ ಏನು ಆಫರ್ ಇಲ್ಲ. ಇದು ಹಾಗೆ ತೊಗೊಂಡು ಬಂದಿರೋದು. ಮೇನ್ ಇಷ್ಟೇ ಆಫರಲ್ಲಿ ಇದ್ದಿದ್ದಂತ ಅಂದರೆ ಇಷ್ಟು ಆಫರಲ್ಲಿ ಇದ್ದಿದ್ದು. ಏನು ವಿಕ್ಸ್ ಅದೆಲ್ಲ ಆಫರಲ್ಲಿ ಇರಲಿಲ್ಲ, ಅದೆಲ್ಲ ಸೇಮ್ ರೇಟು. ಇದಿಷ್ಟು. ಇದು ಮೈಸೂರು ಸ್ಯಾಂಡಲ್ಲು ಯಾವತ್ತೂ ಆಫರಲ್ಲಿ ಸಿಗಲ್ಲ ಇದು. ಇವೆಲ್ಲ ಇದಿಷ್ಟು ನಾವಿವತ್ತು ಲುಲು ಮಾಲ್ಗೆ ಹೋಗಿ ತೊಗೊಂಡು ಬಂದಿದ್ದು. ಆ್ಯಕ್ಚುಲಿ 9, 10, 11 ಮೇ ಬಿ. ನೆನ್ನೆನೂ ಸ್ಯಾಟರ್ಡೇ ತುಂಬಾ ಕ್ರೌಡ್ ಇರುತ್ತೆ. ಇವತ್ತು ಸಂಡೇ ಹೋಗಿದ್ದು ಏನು ನೋಡೋಕ್ಕೆ ಆಗಲಿಲ್ಲ. ನಾನು ಮೇನ್ ಇದಕ್ಕೆ ಅಂತ ಹೋಗಿದ್ದೆ. ಇದನ್ನು ನಾನೇ ಹೋಗಿ ಕೇಳಿ ಹುಡ್ಕೊಂಡು ಇದೊಂದು ಫಸ್ಟ್ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಇನ್ನೇನು ತೊಗೊಳಕ್ಕಾಗಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ವೀಕೆಂಡ್ ಅಂದರೆ ಸಂಡೇ ಹೋದರೆ ಏನು ತೊಗೊಳಕ್ಕಾಗಲ್ಲ. ಯಾರು 9, 10, 11 ತೊಗೊಂಡಿರ್ತಾರೆ ಅವ್ರು ಮಾತ್ರ ತುಂಬಾ ಚೆನ್ನಾಗಿ ತೊಗೊಂಡಿರ್ತಾರೆ. ಮತ್ತು ಬ್ರ್ಯಾಂಡೆಡ್ ಎಲ್ಲ ಬಟ್ಟೆಗಳು, ಶೂಸ್ ಎಲ್ಲದ್ರ ಮೇಲೆ ಆಫರ್ ಇತ್ತು. ಬಟ್ ಅದೆಲ್ಲ 5,000, 6,000, 4,000 ಇರುತ್ತೆ. 50% ಆಫರ್ ಅಂದರೆ 2.5, 3, 4 ಆ ಥರ ಇರುತ್ತೆ. ಅದು ಯಾವುದು ನಾವು ತೊಗೊಂಡಿಲ್ಲ. ನಮ್ಗೆ ಯಾವುದು ಆಫರ್ಡಬಲ್ ಇತ್ತು, ನಾವು ಯಾವುದು ನಮ್ಮ ಪ್ರೈಸ್ಗೆ ಯಾವುದು ಮ್ಯಾಚ್ ಆಗ್ತಿತ್ತು ಅಷ್ಟೇ ತೊಗೊಂಡ್ಬಂದಿದ್ದು. ಮೇನ್ ಇದು ಪ್ರೆಸ್ಟೀಜ್ದು ಕುಕ್ವೇರ್ ಸೆಟ್ಟು. ನಮ್ಮ ಮನೇಲಿ ಒಂದು ಈ ಥರ ಕುಕ್ವೇರ್ ಸೆಟ್ಟೇ ಇರಲಿಲ್ಲ. ನನಗೆ ತುಂಬ ಇಷ್ಟ ಈ ಥರ ಕುಕ್ವೇರ್ ಸೆಟ್ಗಳು. ಅದಕ್ಕೆ ಇದನ್ನು ಹೋಗಿ ತೊಗೊಂಡು ಬಂದೆ. ನಮ್ಮ ಮಮ್ಮಿನೂ ಕ್ವಾಲಿಟಿ ಚೆನ್ನಾಗಿದೆಯಲ್ವ, ವೆಯ್ಟ್ ಇದೆಯಲ್ವ ಎಲ್ಲ, ಓಕೆ ಈ ಪ್ರೈಸ್ ವರ್ತ್ ಅಂದರು. ಅದಕ್ಕೆ ಇದನ್ನು ತೊಗೊಂಡು ಬಂದ್ವಿ. ಸೊ ಈ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.